ಬಿಜೆಪಿಯ ಶಾಸಕರುಗಳು ಎಕ್ಸ್ಪೆಲ್ ಆಗಿದ್ದಂಥವ್ರು ನಿಮ್ಮ ಪಾರ್ಟಿಗೆ ವೋಟ್ ಹಾಕಿದೀವಿ ಆತ್ಮಸಾಕ್ಷ್ಯ ಮತ ಅಂತ ಹೇಳಿದ್ದಾರೆ. ಇದ್ರ ಮುಖಾಂತರ ನಿಮಗೆ ಅನ್ಸುತ್ತೆ 5 ಜನ ನೀವು ಫೀಲ್ಡ್ ಮಾಡಿರುವಂತ ಕ್ಯಾಂಡಿಡೇಟ್ಸ್ ವಿನ್ ಆಗ್ತಾರೆ ಗೆಲ್ತಾರೆ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್. ಅವರಿಗೆ ಹಣ ಕೊಟ್ಟು ಖರೀದಿಸಿದ್ದಾರೆ ಅದು ಇದು ಅನ್ನುವಂಥ ಹೇಳಿಕೆಗಳು ಬಿಜೆಪಿ ಕಡೆಯಿಂದ ಬರ್ತಿದ್ದಿಲ್ಲ. ಇಲ್ಲ, ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟ ನಂತರದಲ್ಲಿ ಸಹ ಪದೇ ಪದೇ ಬಿಜೆಪಿ ಕಡೆಯಿಂದ ರಿಯಾಕ್ಷನ್ ಬರ್ತಿದೆ. ಮೋಹನ್ ಭಾಗವತ್ ಹೇಳ್ತಾರೆ, ಈ ರೀತಿಯಾದ ಪೊಲಿಟಿಕಲ್ ಗಿಮಿಕ್ಗಳನ್ನು ನಾವು ಬಹಳಷ್ಟು ನೋಡಿದ್ವಿ 100 ವರ್ಷದಿಂದ, ರಿಜಿಸ್ಟ್ರೇಷನ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಅಂತ. ನೀವು ಅಹಿಂದ ಪರವಾಗಿರುವಂತವ್ರು ಇದನ್ನ ಹೇಗೆ ನೋಡ್ತೀರಾ? ಅದು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಹೋಮ್ ಮಿನಿಸ್ಟ್ರು. ಅವ್ರ ಬಹುಶಃ ಹೆಚ್ಚಿನ ಮಾಹಿತಿ ಅವ್ರ ಕಡೆ ಇರ್ಬೋದು. ನಮ್ಮ ಕಡೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಈಗ ಹೇಳಲಿಕ್ಕಾಗಲ್ಲ. ಅವ್ರು ಹ್ಯಾಂಡಲ್ ಮಾಡ್ತಾರೆ, ನೋಡೋಣ. ಪಕ್ಷ ಇದೆ, ಅವ್ರ ಹಿಂದೆ ಹ್ಯಾಂಡಲ್ ಮಾಡ್ತಾರೆ. ಪಕ್ಷ ಅವ್ರ ಹಿಂದೆ ನಿಂತಿದೆಯಾ ಸರ್? ಖಂಡಿತವಾಗಿ ಇದ್ದೇ ಇರ್ತೈತೆ. ಖಂಡಿತವಾಗಿ ಅವ್ರ ಜೊತೆ ಪಕ್ಷ ಇದ್ದೇ ಇರ್ತದೆ. ನೋಡೋಣ, ಅವ್ರೇನ ಕೇಳಿದ್ದಾರೆ, ಅವ್ರೇನು ಕೊಡ್ತಾರೆ, ಕಾನೂನಲ್ಲಿ ಏನು ಅವಕಾಶ ಇದೆ, ಕಾದು ನೋಡೋಣ. ಓಕೆ ಸರ್, ಒಂದು ಹಿಂದಿ ಸರ್ 1 ಮಿನಿಟ್ ಸರ್, ಇಧರ್